ಮಾಡ್ಕೋಬೇಕು. ಅಂಡ್ ನೀವು ಮಾಡ್ಕೊಂಡ್ಮೇಲೆ ನೀವು ಮನೆ ಬಿಟ್ಟು ಹೋಗ್ತೀರಾ ಅಂದ್ರೆ ನೀವು ಕಿಚನ್ ಸಮೇತ ಎತ್ಕೊಂಡು ಹೋಗ್ಬೇಕು. ಸ್ವಾಗತ. ಬನ್ನಿ, ಇವತ್ತು ನಾನು ನಿಮಗೆ ನಮ್ಮ ಮನೆ ಟೂರ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಜರ್ಮನಿಯಲ್ಲಿ ಪ್ರೈವೇಟ್ ಸ್ಟುಡಿಯೋಗೆ ಎಷ್ಟು ಕಾಸ್ಟ್ ಆಗುತ್ತೆ, ಏನನ್ನೆಲ್ಲ ಕವರ್ ಮಾಡ್ತಾರೆ, ನಮ್ಮ ಮನೇಲಿ ಏನನ್ನೆಲ್ಲ ಕವರ್ ಮಾಡಿದ್ದಾರೆ, ಏನೇನೆಲ್ಲ ಲಭ್ಯವಿದೆ ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಇದು 1 BHK 2 BHK ಎಷ್ಟು ಜನ ಇರ್ಬೋದು ಎಲ್ಲ ಮಾಹಿತಿನೂ ನಾನು ಈ ವ್ಲಾಗಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್, ಆ್ಯಂಡ್ ತಿಳಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಡೂ ಹೋಮ್ ಟೂರ್. ಇದು ಬಂದ್ಬಿಟ್ಟು ನಮಗೆ ಹಾಲ್ ಕಮ್ ಬೆಡ್ರೂಮ್ ಎರಡೂ ಒಂದೇ. ಸೊ ನಾವಿರೋದು ಇದು ಪ್ರೈವೇಟ್ ಸ್ಟುಡಿಯೋ. ಸೊ ನಮಗೆ ಟಿವಿ ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಫರ್ನಿಶ್ಡ್ ಫ್ರೆಂಡ್ಸ್. ಇದು ನಮ್ಮ ಮನೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ಫರ್ನಿಶ್ಡ್ ಇದೆ. ಸೊ ನಮ್ಮ ಮನೆ ಹೇಗಿದೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ಫುಲ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನಾವೆಲ್ಲದನ್ನು ನನ್ನ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಸ್ವಲ್ಪ ಯೂಸ್ಡ್ ಕ್ಲೋತ್ಸ್ ಆಗಿರ್ಬೋದು, ಅಥವಾ ನ್ಯಾಪ್ಕಿನ್ಸು ಎಲ್ಲದನ್ನು ಸ್ಟಾಕ್ ಮಾಡಿದ್ದೀನಿ. ಇಲ್ಲೆಲ್ಲ ನಾನು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಡೈಲಿ ಯೂಸೇಜ್ನ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಯುಟಿಲೈಸ್ ಮಾಡ್ಕೋಬೋದು. ಸದ್ಯಕ್ಕೆ ನಾವೇನು ಯೂಸ್ ಮಾಡಿಲ್ಲ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಕೋಟ್ ಹ್ಯಾಂಗರ್ನ ಇಟ್ಕೊಂಡಿದ್ದೀವಿ ನಾವು, ನೋಡ್ಬೋದು ನೀವು ಕೋಟ್ ಹ್ಯಾಂಗರು. ಸೊ ಇದು ಬಂದ್ಬಿಟ್ಟು ಫುಲ್ಲಿ ಫರ್ನಿಶ್ಡ್ ಅವರೇ ಕೊಟ್ಟಿರೋದು ಫ್ರೆಂಡ್ಸ್. ವಾರ್ಡ್ರೋಬ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬಾ ಅಂದರೆ ತುಂಬ ಸ್ಪೇಷಿಯಸ್ ಆಗು ಇದೆ, ನೋಡ್ಬೋದು ನೀವು. ಇಷ್ಟು ಬೇಜಾನ್ ಅಂತಲೇ ಹೇಳ್ಬೋದು. ನಾವು ಕೋರ್ಸಿಂದ ಹಿಡಿದು ಎಲ್ಲದನ್ನು ನಾವು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಈ ಬೆಡ್ ಕೂಡ ಇನ್ಕ್ಲೂಡೆಡು, ನೀವೇ ನೋಡ್ಬೋದು. ಕಂಪ್ಲೀಟ್ಲಿ ಎವ್ರಿಥಿಂಗ್ ವಾಸ್ ಇನ್ಕ್ಲೂಡೆಡ್ ಫ್ರೆಂಡ್ಸ್. ಮನೆ ಫುಲ್ಲಿ ಫರ್ನಿಶ್ಡ್ ಆಗಿತ್ತು, ನಾವೇನು ತೊಗೊಂಡಿಲ್ಲ, ಇನ್ಕ್ಲೂಡಿಂಗ್ ಚೇರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು. ಇದು ಆಫೀಸ್ ಸೆಟಪ್ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡ್ಬೋದು ನೋಡಿ, ಹಿಂಗೆ ಕುತ್ಕೊಂಡು ಕೆಲಸ ಮಾಡ್ಬೋದು. ಸೊ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೆಲ್ಲ ಹೇಗಂದರೆ ಜರ್ಮನಿಯಲ್ಲಿ ರೆಂಟು ಮ್ಯೂನಿಕಿಂದ ಹಿಡಿದು ಬರ್ಲಿನಿಂದ ಹಿಡಿದು ನಮ್ಮ ಹ್ಯಾಂಬೂರ್ಗ್ ಆಗಿರ್ಬೋದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ನೀವು ಪ್ರೈವೇಟ್ ಸ್ಟುಡಿಯೋ 1 BHK ಅಂತ ಕೇಳ್ಪಟ್ಟಾಗ, ನಾವಿರೋದು ಈ ಮನೆ ರೀಜನ್ ಬಿಟ್ಟು ಡಾಟ್ಮಂಡ್ ಹತ್ರ. ಸೊ ಸ್ವಲ್ಪ ನಮಗೆ ಎಕ್ಸ್ಪೆನ್ಸಸ್ ಕಡಿಮೆನೇ ಆಗುತ್ತೆ ಅಂತ ಹೇಳ್ಬೋದು. ಕೊನೆ ತನಕ ನೋಡಿ, ನಾನು ಹೇಳ್ತೀನಿ ನಾವು ಈ ಮನೆಗೆ ಎಷ್ಟು ಪೇ ಮಾಡ್ತಾ ಇದ್ದೀವಿ ರೆಂಟ್ ಅಂತ. ಸೊ ಬನ್ನಿ ನೆಕ್ಸ್ಟ್ ಬಾತ್ರೂಮ್ ಕಡೆ ಹೋಗೋಣ. ಬಾತ್ರೂಮಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ. ಕಂಪ್ಲೀಟ್ಲಿ ಆರ್ಗನೈಸ್ಡ್ ಇತ್ತು, ಎಲ್ಲದನ್ನು ಸೆಟಪ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ವಾ. ಬನ್ನಿ ಹೇಗಿರುತ್ತೆ ಅಂತ ನೀವೇ ನೋಡಿರಂತೆ. ನೋಡಿ ಈ ರೀತಿ ಇದೆ ಟಾಯ್ಲೆಟ್ ಏರಿಯಾ. ಶವರ್ ಏರಿಯಾದಲ್ಲಿ ಇದು ನಾವು ಆರ್ಗನೈಸರ್ ತಗೊಂಡಿದ್ದೀವಿ ನಾವು. ಇದು ಕಿಕ್ ಅಥವಾ ನೀವು ಉಲ್ವರ್ತಲ್ಲಿ ಹೋದ್ರೆ ಸಿಗುತ್ತೆ. ಅಂಡ್ ಅದು ಕೂಡ ಆ ಹ್ಯಾಂಗರ್ ಕೂಡ ನಾವೇ ತಗೊಂಡಿದ್ದು. ಸೊ ವಾಶ್ ಬೇಸಿನ್ ಹತ್ರ ಅವರೇ ಎಲ್ಲ ಕೊಟ್ಟಿದ್ರು ಫ್ರೆಂಡ್ಸ್. ಇಲ್ಲಿ ಕಬೋರ್ಡ್ ಇದೆ 2 ನಮಗೆ. ಈ ರೀತಿ ಒಂದು ಮಿರರ್ ಕೂಡ ಇದೆ. ಸೊ ಇಲ್ಲಿ ನೀವೇ ನೋಡ್ಬೋದು 2 ಕಬೋರ್ಡ್ ಸೆಟಪ್ ಕೂಡ ಇದೆ. ಆ್ಯಂಡ್ ನಾವು ಅಲ್ಲೆಲ್ಲ ಲಿಕ್ವಿಡ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೂ ಈ ಕಬೋರ್ಡ್ ಏರಿಯಾ ಬಂದ್ಬಿಟ್ಟು ಹಂಗೆ ಎಂಟಿ ಇದೆ, ನಾವೇನು ಮಾಡ್ಕೊಂಡಿಲ್ಲ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಈ ರೀತಿ ನಾವು ಕ್ಲೋಸ್ ಮಾಡ್ಕೊಳ್ಬೋದು. ಹಿಂಗೆ ತುಂಬ ಸಣ್ಣ ಇತ್ತು ಅಂದರೆ, ಅಥವಾ ನಮಗೆ ನೆಸೆಸಿಟಿ ಇಲ್ಲ ಅಂದಾಗ ಸೊ ಈ ರೀತಿ ಬರುತ್ತೆ. ಕಂಪ್ಲೀಟ್ಲಿ ವಾಶ್ರೂಮ್ ಬಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಒಂದು ಸೀಕ್ರೆಟ್ ಅಟ್ಟ ಇದೆ. ಅಟಿಕ್ ಅಂತ ಏನು ಹೇಳ್ತೀವಲ್ಲ, ಆ ಅಟ್ಟ ಬಂದ್ಬಿಟ್ಟು ಯಾವ ರೀತಿ ಮಾಡಿದ್ದಾರೆ ಅಂತ ನೀವೇ ನೋಡಿರಂತೆ. ಬನ್ನಿ, ನೀವು ನೋಡ್ತೀರಾ. ಇದು ಬಂದ್ಬಿಟ್ಟು ನಮ್ಮ ಅಟಿಕ್ ಫ್ರೆಂಡ್ಸ್. ಎಷ್ಟು ನೀಟಾಗಿ ಮನೆ ಮಾಡಿದ್ದಾರೆ ನೋಡಿ, ಎಲ್ಲೂ ಜಾಗ ವೇಸ್ಟೇ ಆಗಿಲ್ಲ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಅಟಿಕ್ ಬಂದ್ಬಿಟ್ಟು ಮೇಲೆ ಇದೆ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ನಾನು ಓಪನ್ ಮಾಡಿಬಿಟ್ಟು ಈ ತರ ಲ್ಯಾಡರ್ ಇರುತ್ತೆ. ಈ ರೀತಿ ಮಾಡಿದ್ದಾರೆ ನಮ್ಮ ಸ್ಟೋರೇಜ್ ಏರಿಯಾನ. ಎಷ್ಟು ಚೆನ್ನಾಗಿದೆ ನೋಡಿ. ಅಟಿಕ್ ಬಂದ್ಬಿಟ್ಟು ನೀಟಾಗಿ ಪ್ಲೇಸ್ ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಲ್ಯಾಡರ್ ನಾವು ಕೆಳಗಡೆ ಹಾಕೊಂಡು ಹಿಂಗೆ ಕ್ಲೈಮ್ ಮಾಡ್ಕೊಂಡು ಮೇಲೆ ಎಲ್ಲ ಸೂಟ್ ಕೇಸು ಅನ್ವಾಂಟೆಡ್ ಥಿಂಗ್ಸ್ ನಾವು ಇಟ್ಟಿದ್ದೀವಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಮನೆ. ಅವಾಗ ನಮಗೆ ಅನ್ವಾಂಟೆಡ್ ಥಿಂಗ್ಸ್ನೆಲ್ಲ ಮೇಲೆ ಎತ್ತಾಕ್ಬಿಟ್ಟು ಒಬ್ರು ನಿಜವಾಗ್ಲೂ ವಾಸ ಮಾಡ್ಬೋದು ಫ್ರೆಂಡ್ಸ್. ಅಷ್ಟು ದೊಡ್ಡದಾಗಿದೆ ಒಳಗಡೆ, ನೀವೇ ನೋಡಿರಂತ. ಬನ್ನಿ ತೋರಿಸ್ತೀನಿ, ನೋಡ್ಬೋದು. ಭಯ ಆಗ್ತದೆ ಫ್ರೆಂಡ್ಸ್, ಹತ್ತಬಿಟ್ಟು ಇಳಿಯೋದಕ್ಕೆ. ಯಪ್ಪ ದೇವರೇ, ಶಂಭುಲಿಂಗ ಗಡ 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 ಅಂತೈತೆ ಕಾಲೆಲ್ಲ. ಅಂತ ಏನು ಭಯ ಪಡೋದೇನು ಬೇಕಿಲ್ಲ, ಯಾಕಂದ್ರೆ ಮುರಿದೋಗಲ್ಲ. ಹಾ, ಇಷ್ಟೇ ನಮ್ಮ ಟಿಕ್ ಅಷ್ಟೇ. ಲೆಟ್ಸ್ ಕ್ಲೋಸ್ ದ ಟಿಕ್, ಲೆಟ್ಸ್ ಕ್ಲೋಸ್ ದ ಟಿಕ್. ನೆಕ್ಸ್ಟ್ ರೂಮ್ ಕಡೆಯಿಂದ ಹೋದ್ರೆ ಈ ಕಡೆ ಅಟಿಕ್ ಇದೆ, ಈ ಕಡೆ ಕಿಚನ್ ಏರಿಯಾ ಇದೆ. ಕಿಚನ್ ಏರಿಯಾ ಹೋಗೋಕ್ಕಿಂತ ಮುಂಚೆ ನಮ್ಮ ಕಾರ್ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೊ
ಸೊ ಇಲ್ಲಿ ನೋಡ್ಬೋದು ನೀವು ಈ ಒಂದು ಏರಿಯಾದಲ್ಲಿ ಫುಲ್ಲು ಕಾರ್ ಕಲೆಕ್ಷನ್ಸ್ನೆಲ್ಲರೂ ನಾವು ಮಾಡಿ ಜೋಡಿಸಿದ್ದೀವಿ. ಒಂದು ಫೆರಾರಿ ಆ್ಯಂಡ್ ಎಲ್ಲ ಸ್ಮಾಲ್ ಕಾರ್ಸು ಇಲ್ಲಿದೆ. ಸೊ ನಾವು ಪಿಜ್ಜಾದಲ್ಲಿ ಹೋದಾಗ ಕಲೆಕ್ಟ್ ಮಾಡಿದಂಥದ್ದು ಸೋವೆನಿಯರ್ಸು. ಇದು ಪಿಜ್ಜಾ ಟವರು. ಸೊ ಇದು ನನ್ನ ಹಳೆ ಫ್ಲಾಟ್ಮೇಟ್ ನನಗೆ ಕೊಟ್ಟಿದ್ದಂಥ ಗಿಫ್ಟ್. ಇದು ರಿಚಾ ಅಂತ. ಸೊ ಥ್ಯಾಂಕ್ಫುಲ್. ಸೊ ಅವಳದು ಗಿಫ್ಟ್ನ ಇಲ್ಲಿಟ್ಟಿದ್ದೀನಿ. ಕಿಚನ್ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಸೊ ಕಿಚನ್ ಬಂದ್ಬಿಟ್ಟು ಈ ಥರ ತುಂಬ ಸ್ಪೇಷಿಯಸ್ ಆಗಿ ನೀಟಾಗಿ ಮಾಡಿದ್ದಾರೆ. ಬಂದಿದ ತಕ್ಷಣ ನಮಗೆ ಈ ರೀತಿ ಒಂದು ಚೆನ್ನಾಗಿ ಒಂದು ಬಾರ್ ಸೆಟಪ್ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ನಮ್ಮ ಮನೆ ನೋಡಿದ್ರೆ ಇಲ್ಲೆಲ್ಲದೂ ಡಿಶಸ್ನ ನೀಟಾಗಿ ಇಡ್ಬೋದು. ನಾವು ನಮ್ಮದು ಗ್ಲಾಸಸ್ ಆಗಿರ್ಬೋದು, ಬಿಯರ್ ಬಾಟಲ್ಸ್ ಥರ ಇರುತ್ತಲ್ಲ ಅದನ್ನೆಲ್ಲ ಅದು ಗ್ಲಾಸಸ್ ಇಲ್ಲಿ ಇಡೋದಕ್ಕೆ ಇಟ್ಟಿದ್ದಾರೆ. ವೈನ್ ಗ್ಲಾಸಸ್ ಆಗಿರ್ಬೋದು, ಪ್ಲೇಟ್ಸ್ ಆಗಿರ್ಬೋದು, ಇದೆಲ್ಲದೂ ನಾವು ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಮ್ಮದು ಸ್ಮಾಲ್ ಒಂದು ಪುಟ್ಟದಾಗಿ ದೇವ್ರ ಮನೆನ ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನಾವು ಆಂಜನೇಯ ಮತ್ತು ಗಣೇಶನ ಸಿಂಪಲ್ ಆಗಿ ಐಡಲ್ ಇಟ್ಬಿಟ್ಟು ದೀಪ ಹಚ್ಚೋದಿಲ್ಲ. ಬಿಕಾಸ್ ದೀಪ ಹಚ್ಚಿದ್ರೆ ಫೈಲ್ ಎಲ್ಲ ಮುಂದೆ ಕೊಟ್ಟಾಗ್ತೀವಿ. ಸುಮ್ಮನೆ ರಿಸ್ಟ್ರಿಕ್ಷನ್ನು ಇಲ್ಲೆಲ್ಲ ದೀಪ ಹಚ್ಚಬಾರ್ದು. ಹಾಗಾಗಿ ನಾವು ರಿಸ್ಕೇ ತೊಗೊಳೋದಿಲ್ಲ. ಹಂಗೆ ದೇವ್ರನಾಮ ಹೇಳೋದಷ್ಟೇ ನಮ್ಮ ಕೆಲಸ. ಸೊ ಬನ್ನಿ ಮುಂದೆ ಹೋಗೋಣ. ನೆಕ್ಸ್ಟ್ ಇದು ಕೂಡ ಅವರೇ ಕೊಟ್ಟಿದ್ದು ಫರ್ನಿಚರು. ಇದು ಕೂಡ ಅವರೇ ಕೊಟ್ಟಿದ್ದು. ಈ ಕಡೆ ನೀವು ನೋಡಿದ್ರೆ ಬಾರ್ ಸೆಟಪ್ ಥರ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನಾವು ಕುತ್ಕೊಂಡ್ರೆ ಹಿಂಗೆ ಆಡುತ್ತೆ. ಸೊ ಆ ರೀತಿ ಚೆನ್ನಾಗಿದೆ, ಒಳ್ಳೆ ಬಾರ್ ಸೆಟಪ್ ಥರನೇ ಇದೆ. ಬಟ್ ಯೂಶಲಿ ನಾವೇ ಕುತ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬಟ್ ಎಲ್ಲದನ್ನು ಈ ರೀತಿ ಮಾಡಿರೋ ಅಡುಗೆಗಳನ್ನೆಲ್ಲ ನಾನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನನಗೆ ಚಾಪ್ ಮಾಡೋದಕ್ಕೂ ಕೂಡ ಒಂದೊಂದ್ಸರಿ ಈಸಿ ಆಗುತ್ತೆ ಫ್ರೆಂಡ್ಸ್ ಈ ಟೇಬಲ್ ಇರೋದ್ರಿಂದ. ಸೊ ಬನ್ನಿ ಹೊರಗಡೆ ನಾನು ತೋರಿಸ್ತೀನಿ ಹೇಗಿದೆ ಅಂತ. ಈ ರೀತಿ ಇದೆ ನಮ್ಮದು ಕಿಚನು. ಆ್ಯಂಡ್ ನೀವು ಇಲ್ಲಿ ಬಂದರೆ ನಾನು ಈ ಕಡೆ ಎಲ್ಲದನ್ನು ಈ ಒಂದು ಕಬೋರ್ಡ್ ಕೊಟ್ಟಿರೋದ್ರಲ್ಲಿ ಎಲ್ಲ ಥರ ಸ್ಪೈಸಸ್ ಮತ್ತು ಎಲ್ಲ ಥರ ಕಾಳುಗಳು ಎಲ್ಲ ಏನೇನು ಬೇಕೋ ಎಲ್ಲ ಇಟ್ಕೊಂಡಿದ್ದೀನಿ. ಆ ಕಡೆ ಅಕ್ಕಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಟೇಬಲಲ್ಲಿ ನಾವು ರೈಸ್ ಕುಕ್ಕರ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಗ್ರೈಂಡರ್ ಎಲ್ಲದನ್ನು ಇಟ್ಕೊಂಡಿದ್ದೀನಿ ಸ್ಟಾಕ್ಸ್ನ. ಇನ್ನು ನೀಟಾಗಿ ಅರೇಂಜ್ ಮಾಡಬೇಕು, ಆರ್ಗನೈಸ್ ಅಷ್ಟು ಇಲ್ಲ. ಬಿಕಾಸ್ ಕೆಲಸದ ಒತ್ತಡದಲ್ಲಿ ನಮಗೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಸೊ ಸಾರಿ, ತುಂಬ ಕ್ಲಮ್ಸಿ ಆಗಿದೆ. ಸೊ ಬನ್ನಿ ನೆಕ್ಸ್ಟ್ ಬಂದುಬಿಟ್ಟು ಕಿಚನ್ ಸೆಟಪ್. ಆ್ಯಕ್ಚುಲಿ ಏನಂದರೆ ಜರ್ಮನಿಲಿ ನೀವು ಪ್ರೈವೇಟ್ ಸ್ಟುಡಿಯೋ 1 BHK ಎಲ್ಲ ತಗೋತೀರಾ ಅಂದರೆ ಕಿಚನ್ ಸೆಟಪ್ಪೇ ಇರೋದಿಲ್ಲ ಫ್ರೆಂಡ್ಸ್. ನೀವೇ ಕಿಚನ್ನ ಮಾಡ್ಕೋಬೇಕು. ಆ್ಯಂಡ್ ನೀವು ಮಾಡ್ಕೊಂಡ್ಮೇಲೆ ನೀವು ಮನೆ ಬಿಟ್ಟು ಹೋಗ್ತೀರಾ ಅಂದ್ರೆ ನೀವು ಕಿಚನ್ ಸಮೇತ ಎತ್ಕೊಂಡು ಹೋಗ್ಬೇಕು. ಇದೆಲ್ಲ ನಿಮಗೆ ಗೊತ್ತಿತ್ತಾ? ಗೊತ್ತಿಲ್ಲ ಅಂತ ಹೇಳ್ತೀನಿ, ತಿಳ್ಕೊಳ್ಳಿ. ಸೊ ನೀವು ಮನೆ ಏನಾದರೂ ಹುಡುಕ್ತಿದ್ದೀರಾ ಅಂದರೆ ಕಿಚನ್ ಸೆಟಪ್ ಇರೋವಂಥ ಮನೆಯೇ ಹೋಗಿ. ಇಲ್ಲ ಅಂದರೆ ಬಿಕಾಸ್ ಏನಾಗುತ್ತಂದರೆ ನಿಮಗೆ ಮನೆ ಬಿಡ್ತೀರಾ ಅನ್ನೋ ಟೈಮಲ್ಲಿ ಆ ಕಿಚನ್ ಸೆಟಪ್ನ ನೀವು ಒಬ್ರಿಗೆ ಮಾರಬೇಕಾಗುತ್ತೆ. ಇಲ್ಲಾಂದರೆ ಕಿಚನ್ ಸೆಟಪ್ನ ಹಾಗೆ ನೀವು ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಇಟ್ಸ್ ಬಿಟ್ ಹೆಡೇಕ್ ಅಂತಲೇ ಹೇಳ್ಬೋದು. ನಮಗಂತೂ ಇಂಡಿಯನ್ಸ್ಗೆ ಕಿಚನ್ ಇಂಪಾರ್ಟೆಂಟು. ಬಿಕಾಸ್ ನಮಗೆ ಅದು ದಿನ ಅಡುಗೆ ಮಾಡೋ ಅಂಥ ಕೆಲಸ ನಾವು ಮಾಡ್ತೀವಿ. ನಮಗೆ ವಿತೌಟ್ ಫೈರ್ ನಾವು ಅಡುಗೆ ಮಾಡೋದಕ್ಕಾಗಲ್ಲ ಜರ್ಮನ್ಸ್ ಥರ. ಸೊ ಹಾಗಾಗಿ ನಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮಗೂ ಏನು ಅಂತ ವಾವ್ ಅನ್ನೋ ಥರ ಎಲ್ಲ ಏನು ಕ್ಯಾಬಿನೆಟ್ಸ್ ಕೊಟ್ಟಿಲ್ಲ. ಬಟ್ ಬೇಸಿಕ್ ನೆಸೆಸಿಟಿ ಒಂದಿಬ್ಬರು ಜನ ಇರೋದಕ್ಕೆ ಏನು ಬೇಕೋ ಅದನ್ನ ಇದೆ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ ನೋಡಿ. 2 ಕ್ಯಾಬಿನೆಟ್ ಇದೆ ಸ್ಟವ್ದು. ಸೊ ಆ್ಯಂಡ್ ದಿಸ್ ಇಸ್ ಮೋರ್ ದೆನ್ ಸಫಿಷಿಯೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೈಕ್ರೋ ಓವನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ನಮಗೆ ಸ್ಮಾಲ್ ಕ್ಲಾಸೆಟ್ ಥರ ಕೊಟ್ಟಿದ್ದಾರೆ. ಈ ರೀತಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಟ್ಲರೀಸ್ಗೆಲ್ಲ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂತ. ಫುಲ್ ಫರ್ನಿಶ್ಡ್ ಆಗಿರೋದ್ರಿಂದ ಎಲ್ಲ ನೀಟಾಗಿ ಕೊಟ್ಟಿದ್ರು. ಸೊ ಈ ರೀತಿ ಇಟ್ಕೊಂಡಿದ್ದೀನಿ. ಇದು ಒಂದು ಮಿನಿ ಫ್ರಿಡ್ಜ್. ನಿಜವಾಗ್ಲೂ ಹೇಳ್ತೀನಿ, 2 ಜನಕ್ಕೆ ಮೋರ್ ದೆನ್ ಎನಫ್ ಇದು. ಸೊ ಇದಾಗಿತ್ತು. ಇಲ್ಲೆಲ್ಲ ನಾವು ಏನೇನೆಲ್ಲ ಬೇಕು, ಡಿಶ್ ವಾಷರ್ ಇಲ್ಲ ನಮ್ಮ ಮನೇಲಿ. ಸೊ ನಮ್ದೆಲ್ಲ ಏನೇ ಲಿಕ್ವಿಡ್ಸ್ ಬೇಕಿತ್ತು ಅದೆಲ್ಲ ಡಿಸ್ಪೋಸ್ ಮಾಡೋದಕ್ಕೆ ಅಂಥದ್ದೆಲ್ಲ ಐಟಮ್ಸ್ನ ನಾವು ಇಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಈ ಮನೆಯಲ್ಲಿ ನಮಗೆ ಡಿಶ್ ವಾಷರ್ ಒಂದೇ ಒಂದು ಕೊಟ್ಟಿಲ್ಲ, ಮಿಕ್ಕಿದೆಲ್ಲ ಕೊಟ್ಟಿದ್ದಾರೆ. ಕೆಲರಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಜೊತೆಗೆ ಡ್ರೈಯರ್ ಕೂಡ ಇದೆ ಫೆಸಿಲಿಟಿ. ಓನ್ಲಿ ಏನು ಕೊಟ್ಟಿಲ್ಲ ಅಂದರೆ ನಮಗೆ ಡಿಶ್ ವಾಷರ್ ಫ್ರೆಂಡ್ಸ್, ಅದೊಂದೇ ನಮಗೆ ಕೊಟ್ಟಿಲ್ಲ. ಬಟ್ ಕಿಚನ್ ಕೊಟ್ಟಿರೋದೇ ನಮಗೆ ಖುಷಿ, ನಿಜ ಹೇಳ್ತೀನಪ್ಪ. ಸೊ ಇದಾಗಿತ್ತು ನಮ್ಮ ಕಿಚನ್ ಟೂರು. ಸೊ ಕೆಲ್ಲರ್ ಏನು ತೋರಿಸ್ಬೇಕಾಗಿಲ್ಲ ಅಂತ ಅನಿಸುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಕೆಲ್ಲರ್ ಹೇಗಿರುತ್ತೆ ಅಂತ. ಸೊ ಇದಾಗಿತ್ತು ನಮ್ಮನೆ ಹೋಮ್ ಟೂರು. ತುಂಬ ಚಿಕ್ಕದಾಗಿದೆ, ಬಟ್ ಹ್ಯಾಪಿ ಆ್ಯಂಡ್ ಪ್ಲೆಸೆಂಟ್ಫುಲ್ ಆಗಿ ಜೀವನ ಮಾಡೋದಕ್ಕೆ ಸಾಕು ಅಂತ ಅನ್ಕೊತೀನಿ. ಆ್ಯಂಡ್ ಈ ಮನೆಗೆ ನಾವು ಕೊಡ್ತಾ ಇರೋದು ರೆಂಟ್ ಎಷ್ಟು ಅಂದರೆ ಫ್ರೆಂಡ್ಸ್ 700 euros. ಅಂದರೆ ಹತ್ತಿರ ಇಂಡಿಯನ್ ರುಪೀಸಲ್ಲಿ 70,000ದಿಂದ 72,000 ಅಂತಲೇ ಅಂದ್ಕೊಳ್ಳಿ. ಇಲ್ಲಿ ಜರ್ಮನಿಲಿ ಹೇಗೆ ನಡೆಯುತ್ತೆ ಅಂದರೆ ವಾರ್ಮ್ ರೆಂಟ್ ಮತ್ತು ಕೋಲ್ಡ್ ರೆಂಟ್ ಅಂತಾನೆ ಇರುತ್ತೆ. ಕೋಲ್ಡ್ ರೆಂಟ್ ಅಂದರೆ ಬರೀ ಮನೆ ರೆಂಟ್ ಆಗಿರುತ್ತೆ, ಏನು ಮನೆಗೆ ನೀವು ಇರ್ತೀರಲ್ಲ ಅದು ಮಾತ್ರ ರೆಂಟ್. ವಾರ್ಮ್ ರೆಂಟ್ ಅಂದರೆ ಎಕ್ಸಾಂಪಲ್ ನಮ್ಮ ಮನೆನೇ ಇಟ್ಕೊಳ್ಳಿ. ಸೊ ಇದರಲ್ಲಿ ನಾವು ಹೆಂಗಂದರೆ ನಮ್ಮದು ಮನೆ ರೆಂಟು ಕಂಪ್ಲೀಟ್ಲಿ ಫರ್ನಿಶ್ಡ್ ಇದೆಯಲ್ಲ. ಸೊ 700 euros ನಾವೇನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ವಾಟರ್ ಬಿಲ್ ಕೂಡ ಇನ್ಕ್ಲೂಡೆಡ್ ಆಗಿರುತ್ತೆ. ಸೊ ಇದು ಎಲ್ಲ ಸೇರಿದ್ರೆ ಇದು ವಾರ್ಮ್ ರೆಂಟ್ ಅಂತ ಹೇಳ್ತಾರೆ. ಇದಲ್ಲದೆ ಹೀಟಿಂಗ್ ಕಾಸ್ಟ್ ಆಗಿರ್ಬೋದು, ಸ್ವಲ್ಪ ಅದರ್ ಎಕ್ಸ್ಪೆನ್ಸಸ್ ಏನು ಬರುತ್ತಲ್ಲ ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಸೊ
ಸೊ ನಮ್ದು ಬಂದ್ಬಿಟ್ಟು 700 euros ನಾವೇನು ಪೇ ಮಾಡ್ತಿದ್ವಲ್ಲ ಅದು ವಾಮ್ ರೆಂಟ್ ಫ್ರೆಂಡ್ಸ್. ಆಮೇಲೆ ಎಲೆಕ್ಟ್ರಿಸಿಟಿ ಬಂದ್ಬಿಟ್ಟು ನಾವೇ ರಿಜಿಸ್ಟರ್ ಮಾಡ್ಕೊಂಡಿದ್ದು, ಅದು ಬಂದ್ಬಿಟ್ಟು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಅಂಡ್ ವೈಫೈ ಕೂಡ ನಾವೇ ಮಾಡ್ಕೊಳ್ಬೇಕು, ಸೊ ಅದು ಕೂಡ ನಮ್ದು ಎಕ್ಸ್ಟ್ರಾ. ನಾವೇನು ರೌಟರ್ ತಗೊಂತೀವಿ, ನಮ್ದು ಇಂಟರ್ನೆಟ್ ಕನೆಕ್ಟಿವಿಟಿ ನಾವೇ ಹಾಕ್ಸ್ಕೋಬೇಕು. ಸೊ ಇದೆರಡು ನಮಗೆ ಎಕ್ಸ್ಟ್ರಾ ಬಿದ್ದಿದಂತ ಚಾರ್ಜಸ್ ಫ್ರೆಂಡ್ಸ್. ಜರ್ಮನಿಗೆ ಬರ್ತಿದ್ದೀರಾ ಪ್ರೊಫೆಷನಲ್ ವರ್ಕಿಗೆ, ಅಂದ್ರೆ ನೀವು ಕೆಲಸದ ಮೇಲೆ ಬರ್ತಾ ಇರ್ಬೋದು ಅಥವಾ ಸ್ಟೂಡೆಂಟ್ ಆಗಿ ಬರ್ತಾ ಇರ್ಬೋದು. ಕೆಲಸದ ಮೇಲೆ ಬರ್ತಿದ್ರ ಅಂದ್ರೆ ನಿಮ್ಗೆ ಏನಾದ್ರು ಈ ತರ ಪ್ರೈವೇಟ್ ಸ್ಟುಡಿಯೋಸ್ ಎಲ್ಲ ಬೇಕು, 1 BHK ಬೇಕು ಅಂದ್ರೆ ನೀವು ಇಮೋಸ್ಕೌಟ್, eBay, ಕ್ಲೈನೆನ್ಸೇಗನ್ ಅಂತೆಲ್ಲ ಆಪ್ಸ್ ಇದೆ, ಇಮೋವೆಲ್ಟ್ ಅಂತ ಎಲ್ಲ, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಯಾವ ವೆಬ್ಸೈಟ್ ಇಂದ ನೀವು ನೋಡ್ಬೋದು ಅಂತ. ಕೆಲವೊಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಇರುತ್ತೆ, ಬಿಗ್ ಸಿಟೀಸ್ ಲೈಕ್ ಹ್ಯಾಂಬರ್ಗ್ ಆಗಿರ್ಬೋದು, ಆಮೇಲೆ ಬರ್ಲಿನ್, ಮ್ಯೂನಿಕ್ ಅಲ್ಲೆಲ್ಲ ಬಿಗ್ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಅದ್ರಲ್ಲಿ ನೀವು ಹೋದ್ರೆ ನಿಮಗೆ ಈಸಿಯಾಗಿ ನೀವು ಅಕೊಮಡೇಷನ್ ನ ಫೈಂಡ್ ಮಾಡ್ಬೋದು ಫ್ರೆಂಡ್ಸ್. ನೀವೇನಾದ್ರೂ ಸ್ಟೂಡೆಂಟ್ ಆಗಿ ಬರ್ತಿದ್ದೀರಾ ಅಂದ್ರೆ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗೋದು ಮತ್ತೆ ಹೋಗೋದು ಶೇರ್ಡ್ ಅಪಾರ್ಟ್ಮೆಂಟ್ಗೆ, ಅದಕ್ಕೆ ನೀವು ವೇಗೆ ಗೆಸುಟ್ ಅಂತ ಇರುತ್ತೆ, ಅದನ್ನ ಚೆಕ್ ಮಾಡ್ಬೋದು. ಆಲ್ಸೋ ವಾಟ್ಸ್ಆಪ್ ಗ್ರೂಪ್ ಆಮೇಲೆ ಮತ್ತೆ ಮ್ಯೂಚುವಲ್ ಫ್ರೆಂಡ್ಸ್ ಇಂದ ಸಿಗುತ್ತೆ ಈಸಿಯಾಗಿ. ಸೊ ನಾನು ಹೇಳೋದು ವೇಗೆ ಗೆಸುಟ್ ಇಸ್ ಬೆಸ್ಟ್ ಆಪ್ಷನ್. ಅಂಡ್ ಆಲ್ಸೋ ಫೇಸ್ಬುಕ್ ಗ್ರೂಪ್ಸ್ ಇಂದ, ಅಂಡ್ ಆಲ್ಸೋ ಕ್ಲೈನೆನ್ಸೇಗನ್ ಸ್ವಲ್ಪ ನೋಡ್ತಾ ಇರಿ, ಇಮೋಸ್ಕೌಟ್ ಕೂಡ ನೋಡ್ತಾ ಇರ್ಬೋದು. ವಾಟ್ಸ್ಆಪ್ ಕೂಡ ಇಂಪಾರ್ಟೆಂಟ್, ಬಿಕಾಸ್ ಹೆಂಗೆ ಅಂದ್ರೆ ಸ್ಟೂಡೆಂಟ್ಸ್ ಒಬ್ರು ಓದ್ತಿರ್ತಾರೆ, ಇನ್ನೊಬ್ರು ಅವರು ಗ್ರಾಜುಯೇಟ್ ಆಗಿ ಮುಗಿಸೋದ್ಮೇಲೆ ಅವ್ರು ಕೊಡ್ತಾರೆ, ಅಥವಾ ಇಂಟರ್ನ್ಶಿಪ್ ಹೋಗ್ತಿರ್ತಾರೆ ಬೇರೆ ಕಡೆ, ಅವಾಗ ಬೇರೆಯವ್ರಿಗೆ ರೆಂಟ್ ಕೊಟ್ಬಿಟ್ಟು ಹೋಗೋದು ಸಹಜವಾದಂಥ ಸೊ ಈಸಿವಾದಂಥ ಟ್ರಿಕ್ ಅದು ವಾಟ್ಸ್ಆಪ್ ಗ್ರೂಪ್ ಹಾಕ್ಬಿಡೋದು. ಸೊ ಹಾಗಾಗಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ರೆ ಒಳ್ಳೇದು ನೀವು ಆ ರೀಜನ್ ಅಲ್ಲಿ. ಸೊ ಇದಾಗಿರುತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಹೌಸ್ ಇನ್ ಜರ್ಮನಿ. ಈ ಬ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ನಿಮಗೆ ಯಾವ ತರ ಬ್ಲಾಗ್ ನೆಕ್ಸ್ಟ್ ಬರಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನೆಕ್ಸ್ಟ್ ನಾನು ಆ ವಿಡಿಯೋ ನಿಮಗೆ ಟ್ರೈ ಮಾಡ್ತೀನಿ ನಾನು ಅದನ್ನ ವಿಡಿಯೋನ ನಿಮಗೆ ತಲುಪಿಸೋದಕ್ಕೆ. ಸೊ ಅಷ್ಟೇ ಫ್ರೆಂಡ್ಸ್, ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಎಲ್ಲರೂ ಆರಾಮಾಗಿರಿ, ಮತ್ತೆ ಸಿಗೋಣ.